ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯಾರಿಗಾದರೆ 10ನೇ ಕಂತು ಹಣ ಬಂದಿಲ್ವೋ ಅಂತಹ ಫಲಾನುಭವಿಗಳಿಗೆ ಇಂಪಾರ್ಟೆಂಟ್ ಅಪ್ಡೇಟನ್ನು ಕೊಡ್ತೀನಿ. ಜೊತೆಗೆ 11ನೇ ಕಂತು ಹಣದ ಬಗ್ಗೆ ಸಾಕಷ್ಟು ಫಲಾನುಭವಿಗಳು ಕೇಳ್ತಿದ್ರ, ಇದ್ರ ಬಗ್ಗೆಯೂ ಸಹ ಒಂದಿಷ್ಟು ಕನ್ಫರ್ಮೇಷನನ್ನು ಮಾಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇಲ್ಲಿ ಕೆಳಗಡೆ ನಿಮಗೆ ಲೈಕ್ ಬಟನ್ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಹಾಗೇನು ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಾ ಇರುತ್ತೆ. ಎಲ್ಲರೂ ಮರೀದೆ ಒಂದು ಲೈಕನ್ನು ಮಾಡಿ. ಆ್ಯಂಡ್ ಹಾಗೇನು ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯಾರಿಗಾದರೆ 10ನೇ ಕಂತು ಹಣ ರಿಸೀವ್ ಆಗಿರಲ್ವೋ ಅಂತಹ ಫಲಾನುಭವಿಗಳು ಪ್ರತಿನಿತ್ಯನೂ ಸಹ ಅವರ ಒಂದು ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡ್ತಾರೆ. ಪ್ರತಿನಿತ್ಯನೂ ಸಹ ಯಾಕೆ ಬಂದಿಲ್ಲ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇರ್ತಾರೆ. ಜೊತೆಗೆ ಯಾವಾಗ ಬರುತ್ತೆ ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ಆದರೆ ಇದ್ದೇ ಇರುತ್ತೆ. ಯಾಕಂತ ಅಂದರೆ ಈ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು ಹಣ ಬಿಡುಗಡೆ ಆಗಿ ಇನ್ನೇನು ಸಹ ಒಂದು ಅಪ್ರಾಕ್ಸಿಮೇಟ್ಲಿ 5 to 6 ಡೇಸೇ ಕಂಪ್ಲೀಟ್ ಆಯಿತು. ಆದಾಗ್ಲಿಂದನೂ ಇಲ್ಲಿ ಫಲಾನುಭವಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ, ನನಗೆ 10ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು. ನೀವು ಕೇಳ್ತೀರಲ್ವಾ, ಸರ್ ಯಾಕೆ ಬಂದಿಲ್ಲ, ರೀಸನ್ ಏನಾಗಿದೆ ಸರ್, ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು. ನಿಮಗೆ 10ನೇ ಕಂತು ಹಣ ಯಾಕೆ ಬಂದಿಲ್ಲ ಅಂತ ಅಂದರೆ ಇಲ್ಲಿ ಬಹುದೊಡ್ಡ ರೀಸನ್ ಏನೂ ಸಹ ಇಲ್ಲ, ಓಕೆನಾ. ಈಗ 5 to 6 ಡೇಸಿಂದ ಪ್ರತಿದಿನವೂ ಸಹ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ದಾರೆ. ಈಗ 10ನೇ ಕಂತು ಹಣ ಪಡ್ಕೊಳ್ಳೋದಕ್ಕೆ 1,18,00,000 ಫಲಾನುಭವಿಗಳು ಅರ್ಹರಿದ್ದಾರೆ. ಈಗ ಒಂದೇ ದಿನಕ್ಕೆ ಇಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡೋಕ್ಕಾಗುತ್ತಾ ಅಂತ ಅಂದರೆ 100% ಆದರೆ ಆಗೋದಿಲ್ಲ. ಹಾಗಾಗಿ ನಿಮಗೆ ಬಂದಿಲ್ಲ. ಈಗ ಇದರ ಒಂದು ಪ್ರೋಸೆಸ್ ಏನು ಸ್ಟಾಪ್ ಆಗಿಲ್ಲ, ಪ್ರತಿದಿನವೂ ಸಹ ಒಂದಿಷ್ಟು ಫಲಾನುಭವಿಗಳಿಗೆ ಬರ್ತಾನೇ ಇದೆ. ಅದೇ ರೀತಿಯಲ್ಲಿ ನಿಮಗೆ ಇದುವರೆಗೂ 10ನೇ ಕಂತು ಹಣ ಬಂದಿಲ್ಲ ಅಲ್ವಾ, ಏನೂ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಬಟ್ ಅತಿ ಶೀಘ್ರದಲ್ಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇನ್ನು ವಿತಿನ್ ಒಂದು 10 to 15 ಡೇಸ್ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೂ ಸಹ 10ನೇ ಕಂತು ಹಣ ಆದರೆ ಜಮಾ ಆಗುತ್ತಂತೆ. ಅದು ಇವತ್ತೇ ಆಗಿರ್ಬೋದು ಅಥವಾ ನಾಳೆನೇ ಆಗಿರ್ಬೋದು. ಎಕ್ಸಾಕ್ಟ್ ಡೇಟ್ ಇದಕ್ಕೆ ಆಗಬೇಕು ಅನ್ನುವಂಥದ್ದೇನೇ ಇಲ್ಲ. ಆ್ಯಂಡ್ ಹಾಗೇನು ನೀವು ಯಾವುದೇ ಜಿಲ್ಲೆಯವರು ಆಗಿದ್ರೂ ತಲೆ ಕೆಡಿಸ್ಕೋಬೇಡಿ, ಅತಿ ಶೀಘ್ರದಲ್ಲೇ ನಿಮಗೆ 10ನೇ ಕಂತು ಹಣ ಆದರೆ ಜಮಾ ಆಗುತ್ತೆ. ಸ್ವಲ್ಪ ಧೈರ್ಯದಿಂದ ಇರಿ. ಆ್ಯಂಡ್ ಈಗಾಗಲೇ 10 ಕಂತು ಹಣ ಪಡ್ಕೊಂಡಿರುವಂತಹ ಫಲಾನುಭವಿಗಳು ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ. ಸರ್ 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಸರ್, ಏನಾದರೂ ಅಪ್ಡೇಟ್ ಕೊಡಿ ಸರ್ 11ನೇ ಕಂತಿನ ಹಣದ ಬಗ್ಗೆ. ನನಗೆ ಇದುವರೆಗೂ 10 ಕಂತು ಹಣದ ಬಗ್ಗೆ ಅಪ್ಡೇಟನ್ನು ಕೊಟ್ಟರೆ ನಾನು ಈಗಾಗಲೇ 20,000 ಹಣ ಪಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟು 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಸರ್ ಅಂತ ಹೇಳಿಬಿಟ್ಟು ನೀವು ಸಾಮಾನ್ಯವಾಗಿ ಕೇಳ್ತೀರಾ, ಓಕೆನಾ. ಒಂದು ನೆನಪಿರಲಿ, ನಿಮಗೆ ಈಗಾಗಲೇ ಸಹ 10 ಕಂತು ಹಣ ಬಂದಿದೆ ಅಂತ ಅಂದರೆ ಯಾವ ತಿಂಗಳವರೆಗೂ ಬಂದಿದೆ ಅನ್ನೋದನ್ನು ನೀವು ನೆನಪಿಟ್ಕೋಬೇಕು. ನಿಮಗೆ ಮೇ ತಿಂಗಳ ಹಣ ಈಗಾಗಲೇ ಸಹ ಜಮಾ ಆಗಿದೆ. ಈಗ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆದಾಗ್ಲಿಂದನೂ ಇದುವರೆಗೂ ಈ ತಿಂಗಳವರೆಗೂ ಈಗಾಗಲೇ ನಿಮಗೆ ಜಮಾ ಆಗಿದೆ. ಮೇ ತಿಂಗಳವರೆಗೂ ನಿಮಗೆ ಹಣ ಜಮಾ ಆಗಿದೆ. ಇನ್ನು ನೆಕ್ಸ್ಟು ನೀವು ಕೇಳ್ತಿರೋದು 11ನೇ ಕಂತಿನ ಹಣದ ಬಗ್ಗೆ ಅಲ್ವಾ. ಈಗ ನೆಕ್ಸ್ಟು ನಿಮಗೆ ಜೂನ್ ತಿಂಗಳ ಹಣ ಜೂನ್ ತಿಂಗಳಲ್ಲೇ ಬರುತ್ತೆ. ಈ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಬರಲ್ಲ. ಫಲಾನುಭವಿಗಳು ಯಾರೂ ಸಹ ಒಂದು ಎಕ್ಸ್ಪೆಕ್ಟೇಷನನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಈ ತಿಂಗಳಲ್ಲಿ 10ನೇ ಕಂತು ಹಣ ಯಾರಿಗಾದರೆ ಪೆಂಡಿಂಗ್ ಇದೆಯೋ ಅಂತಹ ಫಲಾನುಭವಿಗಳಿಗೆ ಜಮಾ ಮಾಡಬೇಕು. ಆ್ಯಂಡ್ ಹಾಗೇನು ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಪೆಂಡಿಂಗ್ ಹಣ ಇರುತ್ತೆ, ಅದು ಒಂದು 4 ಕಂತು ಹಣ ಬಂದಿರೋದಿಲ್ಲ, 3 ಕಂತು ಹಣ ಬಂದಿರೋದಿಲ್ಲ, ಅಂತಹ ಫಲಾನುಭವಿಗಳಿಗೆ ಜಮಾ ಮಾಡಬೇಕು. ಹಾಗಾಗಿ ಈ ತಿಂಗಳಲ್ಲಿ 11ನೇ ಕಂತಿನ ಹಣ ಜಮಾ ಮಾಡೋದಿಲ್ಲ, ನಿಮಗೆ ಬಿಡುಗಡೆನೂ ಸಹ ಮಾಡೋದಿಲ್ಲ. ನಿಮಗೆ ಹಣ ಬಿಡುಗಡೆ ಮಾಡುವಂಥದ್ದು ಈಗ ಜೂನ್ ತಿಂಗಳ ಹಣ ಜೂನ್ ಫಸ್ಟ್ ವೀಕಲ್ಲಿ ಬಿಡುಗಡೆ ಮಾಡ್ತಾರೆ. ಆಗ ನಾನು ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಅದುವರೆಗೂ ಸಹ ಫಲಾನುಭವಿಗಳು 11ನೇ ಕಂತಿನ ಹಣದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಈಗಾಗಲೇ 10 ಕಂತು ಹಣ ಪಡ್ಕೊಂಡಿದ್ದೀರ ಅಂತ ಅಂದರೆ ಆರಾಮಾಗಿರಿ. ನಿಮಗೆ 11ನೇ ಕಂತಿನ ಹಣನೂ ಸಹ ಮುಂದಿನ ತಿಂಗಳಲ್ಲಿ ಬರುತ್ತೆ. ಇದು ಅಡ್ವಾನ್ಸ್ ಆಗಂತೂ ಬರೋದಿಲ್ಲ. ಈಗ ಜೂನ್ ತಿಂಗಳ ಹಣ ಮೇ ತಿಂಗಳಲ್ಲೇ ಬಿಡುಗಡೆ ಮಾಡಲ್ಲ. ಫಲಾನುಭವಿಗಳು ಸ್ವಲ್ಪ ವೆಯ್ಟ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ಫಲಾನುಭವಿಗಳು ನಿಮಗೆ ಯಾವ ಕಂತು ಹಣ ಬಂದಿದೆ, ಯಾವ ಕಂತು ಹಣ ಪೆಂಡಿಂಗ್ ಇದೆ ಅನ್ನೋದನ್ನು ಕಮೆಂಟನ್ನು ಮಾಡಿ. ಅಂದರೆ 10ನೇ ಕಂತಿನ ಹಣದವರೆಗೂ ನಿಮಗೆ ಯಾವ ಕಂತಿನ ಹಣ ಪೆಂಡಿಂಗ್ ಇದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಮುಂದೆ ಇದೇ ರೀತಿಯ ಎಲ್ಲ ಯೂಸ್ಫುಲ್ ಅಪ್ಡೇಟ್ಸನ್ನು ನಿಮ್ಮ ಜೊತೆ ಹಂಚ್ಕೋತಾ ಇರ್ತೀನಿ. ಜಸ್ಟ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ನೀವು ಉಚಿತವಾಗಿ ಎಲ್ಲ ಅಪ್ಡೇಟ್ಸನ್ನು ಮಿಸ್ ಮಾಡದೆ ಫ್ರೀಯಾಗಿ ಪಡ್ಕೋಬೋದು. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಎಲ್ಲರೂ ಸಹ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.